ವಿನಯ್ ರಾಜ್ಕುಮಾರ್ ಸರ್ ಬನ್ನಿ ಸರ್. ಸರ್ ಐ ಟೇಕ್ ದ ಲಿಬರ್ಟಿ ಟು ಹ್ಯಾವ್ ಸರ್. ಸಿಕ್ಕಾಪಟ್ಟೆ ಸಾಕಾಗಿಲ್ಲ ಸರ್, ಸಾಕಾಗಿತ್ತು ಸರ್. ಟ್ರೈಲರ್ ನೋಡಿದ್ರಿ, ನಿಮ್ಮ ಸಿಸ್ಟರ್ ನೋಡಿದ್ರಿ, ಏನು ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ಕಾಲಾಪತ್ರ ಅನ್ನೋದು ಕರಿಗಳು, ಆ ಕರಿಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ. ಸೊ ಯಾವತ್ತೂ ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡೋಲ್ಲ. ಸೊ ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಉತ್ತರ ಕರ್ನಾಟಕ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ತುಂಬ ಕ್ಲೋಸ್. ಮತ್ತು ಕನ್ಯಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ಸುರೇಶ್ ಅವರು ಒಂದು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ರಾಜೇಶ್ ಅವರು ಅವರ ಹಿಂದಿನ ಸಿನಿಮಾದಲ್ಲಿ ವಿಕ್ಕಿ ಅವರು 3 ಸಿನಿಮಾ ಆ್ಯಕ್ಟ್ ಮಾಡಿ ಇವಾಗ ಫೈನಲ್ ಡೈರೆಕ್ಟ್ ಮಾಡ್ತಿದ್ದಾರೆ. ಹಲವಾರು ಕಥೆಗಳು ನನಗೆ ಹೇಳಿದ್ದಾರೆ. ಅವರು ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ. ಅದೇ ರೀತಿ ಮಾಡಿದ್ದಾರೆ ಅಂತ ನಾನು ಇಡೀ ತಂಡಕ್ಕೆ ನನ್ನಿಂದ ಥ್ಯಾಂಕ್ ಯು ಸರ್. ಸ್ಟೇಜ್ ಮೇಲೆ ಒಂದು ನಿಮಿಷ ಇರಿ. ನೀವು ಬಂದಿದ್ದೀರಾ, ನಿಮ್ಮ ಸಿಸ್ಟರ್ ಆಗಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಯಾರು ಕರ್ಬಿಡೆ ನೀನೇ ಕರೀರಿ. ಧನ್ಯ ರಾಮ್ಕುಮಾರ್ ಮೇಡಮ್ ಅವರು ಸ್ಟೇಜ್ ಮೇಲೆ ಇದ್ದಾರೆ. ಸೊ ಜೋರಾಗಿ ಚಪ್ಪಾಳೆಯಿಂದ ಸ್ವಾಗತಿಸಿ ಧನ್ಯ ರಾಮ್ಕುಮಾರ್ ಮೇಡಮ್ ಅವರಿಗೆ. ಮ್ಯಾಮ್ ಮೈಕ್ ಸರ್, ಮೈಕ್ ಕೊಡ್ರಿ ಮ್ಯಾಮ್. ಕಾಲಾಪತ್ರ ಏನಾಗ್ತದೆ ಇವತ್ತಿನ ಆಗ್ತದೆ ನಿಮಗೆ? ಏನಾಗ್ತದೆ ಅದು ಸೀನು ಕರೆಕ್ಟ್ ಮಾಡ್ತಾರೆ ನಿಮ್ಗೆ ಏನು ಅನಿಸ್ತು ಮೇಡಮ್? ನಮಸ್ಕಾರ. ಥ್ಯಾಂಕ್ ಯು ಮತ್ತು ನನ್ನ ಟ್ರೇಲರ್ ಕಾಲಪತ್ರ ಟ್ರೇಲರ್ನ ಲಾಂಚ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವಿನಯ್. ಯಾವಾಗಲೂ ನಮ್ಮ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಗಮಣ್ಣ ಸರ್ ಇದ್ದಾರೆ, ರಾಕೇಶ್ ಸರ್ ಇದ್ದಾರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಕಾಲಪತ್ರದ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು. ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ. 13 ಸೆಪ್ಟೆಂಬರಲ್ಲಿ 13ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರಿಗೆ ಬರ್ತಾ ಇದೆ. ಸೊ ಥಿಯೇಟರ್ನಲ್ಲಿ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ. ವಿಕ್ಕಿ ಅವ್ರಿಗೆ ನನ್ನ ಬಿಗ್ ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ. ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್, ನಾಗರಾಜ್ ಸರ್, ಧನ್ಯವಾದಗಳು. ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ. ಧನ್ಯವರೇ. ಶಿವಣ್ಣ ಮಾಮ ಬಂದಿದ್ದಾರೆ. ನಿಮಗೆ ಒಂದು ಮಾವ ಶಿವಣ್ಣ 125ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಶಿವಣ್ಣ ಅಭಿನಯಿಸಿರೋ ಯಾವ ಸಿನಿಮಾ ಅಥವಾ ಯಾವ ಪಾತ್ರ ನಿಮಗೆ ಇರುತ್ತೆ? ನನ್ನ ಫೇವ್ರೆಟ್ ಫಿಲ್ಮ್ ಆಗಿದ್ದು ಜೋಗಿ ಆಗಿರುತ್ತೆ. ಕನಸು ಮತ್ತೆ ಜೋಗಿ. ಓಕೆ, ಹೀರೋಯಿನ್ ಬಂದಾಯ್ತು. ಈಗ ಹೀರೋನ ಬಿಡಕ್ಕಾಗತ್ತಾ? ಹೀರೋ ಬರ್ಲೇಬೇಕು. ಹೀರೋ ಸರ್ ದಯವಿಟ್ಟು ಸರ್ ಬರಬೇಕು. ನೀವು ವಿನಯ್ ಸರ್ ಪಕ್ಕ ಇಟ್ಕೊಂಡ್ರೆ ಅದು ಮಜಾ ನಿರ್ದೇಶಕ ವಿಕ್ಕಿ ವರುಣ್ ಅವರು. ವಿಕ್ಕಿ ಅವರೇ, ಎಲ್ಲರಿಗೂ ನಮಸ್ಕಾರ. ನಂದು 2 ಸಿನಿಮಾ ಆದಮೇಲೂ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿತ್ತು. ಆದರೆ 15 ವರ್ಷದಿಂದ ಒಂದು ಕನಸ್ಕೊಂಡಿದ್ದೆ, ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಏನು ಕನಸಿರಲಿಲ್ಲ. ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟರ್ ದಯವಿಟ್ಟು ಚಪ್ಪಾಳೆ ಹೊಡೆಯೋದು ನನ್ನ ಗುರುಗಳಿಗೆ ಹಾಗೆ. ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ ಮೇಲೆ ಕೈ ಹಾಕಿ ಯಾವ ಮಾತಾಡೋದು, ನಾನು ಚಾಮರಾಜನಗರ, ಅದು ಯಾರೋ ಶಿವಣ್ಣ. ಆ ಗಡ್ಡಿಪುಡಿ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಪಾಸ್ ಆಗ್ತಾ ಇರ್ತಾರೆ, ನಾನು ಬೈಕಲ್ಲಿ ಪಾಸ್ ಆಗಬೇಕು. ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಪಾಸ್ ಆಗ್ತೀನಿ. ಅವತ್ತು ಪಾಸ್ ಆಗಿದ್ದ ಕರೆಂಟು ಇವತ್ತವರೆಗೂ ಕಡಿಮೆ ಆಗಿದೆ. ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ. ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ಈಗಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ. ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಬೋನ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ, ಹಂಗೆ ಪೂರ್ಣಿಮಾ ಮೇಡಮ್ ಅವರು, ಅಮ್ಮ ದಯವಿಟ್ಟು
ನೀವು ಯಾರು ಗೊತ್ತಾಗಲ್ಲ, ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನೂ ಹೀಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನೂ ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಮ್ಮ. ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಈ ಸಿನಿಮಾ ಕಥೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಶಿವ ಅವ್ರಿಗೆ ಹೇಳಿದೆ, ಅವರಿಂದಲೇ ಶುರುವಾಗಿತ್ತು. ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು, ಬಟ್ ನಮ್ಮ ಸುರೇಶ್ ಅಣ್ಣ ಕಥೆನೇ ಗೊತ್ತಿರಲಿಲ್ಲ. ಅವ್ರು ಏನಂದರೆ ಈಗ ಮಾಡೋಣ ಮಾಡ್ತೀಯಾ ಅಂತ ಹೇಳಿದ್ರು. ಅದು ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು. ದಯವಿಟ್ಟು ಹಂಗೆ ಎಲ್ಲ ಶುರುವಾಯಿತು. ನಾಗಭರಣ ಸರ್ ಹತ್ರ ಹೋಗಿ ಗುರುಗಳೇ ಮಾಡಬೇಕಂದ್ರೆ ಏನು ಮಾಡ್ಬೇಕಾಗಿತ್ತು, ಏನೋ ಒಂದು ಮಾಡೋಣ ಬನ್ನಿ ಅಂತ. ಸರಿ ಆಯ್ತು, ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು. ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಂದ್ರೆ ಎಷ್ಟು ಭಯ ಇತ್ತು ಅಂದರೆ ಅದು ಕೇಳಿಸಿ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೇಕಲ್ಲೇ ಮಾಡಿದ್ರು. ಥ್ಯಾಂಕ್ ಯು ಸರ್. ಹಂಗೆ ರಾಜೇಶ್ ನಟರಾಜ್ ಅವರು, ನಾನು ಕೆಂಡಸಂಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒಂದಂಥ ಕಾರಣ, ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ, ಆ ಟೈಮಲ್ಲೂ ನನ್ನ ಜೊತೆ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್. ಹಂಗೆ ಚಂದ್ರಚೂಡ್ ಅವ್ರಿಗೆ, ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ತಲಲ್ಲಿ ಸಿಕ್ಕಿದ್ರು, ಶೂಟಿಂಗ್ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ದು. ಥ್ಯಾಂಕ್ ಯು ಚಂದ್ರಣ್ಣ. ಹಂಗೆ ಈ ಸಿನಿಮಾದಲ್ಲಿ ಏನಿದೆ ಅವರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು. ಹಂಗೆ ನನ್ನ ಗೆಳೆಯ, ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ, ಲವ್ ಯು. ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ, ನನ್ನ ಸ್ನೇಹಿತರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಹಂಗೆ ಧನ್ಯವಾದ, ನಿಮಗೂ ಥ್ಯಾಂಕ್ ಯು. ಹಂಗೆ ಕತೆ ಕೊಟ್ಟಂಥ ಸತ್ಯ ಅವ್ರಿಗೂ ಥ್ಯಾಂಕ್ ಯು. ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ, ಮಾತಾಡೋಕ್ಕೆ ಭಯ ಆಗ್ತಾ ಇದೆ. ಅಣ್ಣ ಶಿವಣ್ಣ ಭಯ ಆಗ್ತದೆ, ನೀವು ಪ್ಲೀಸ್